ಬಜೆಟ್ ಕೂಡ ಈ ಸಮಯದಲ್ಲೂ ಕೂಡ ನಾನು ಬಂದಿದ್ದೆ. ಕಳೆದ ಬಾರಿ ಒಂದು 5 ರಿಂದ 7 ಬಜೆಟ್ಗೆ ಮೀಸಲಿಟ್ಟಿದ್ರು. ಅವಾಗಲಿಂದ ಸಾರ್ವಜನಿಕರು ವೇದಿಕೆಯಲ್ಲಿರ್ತಕ್ಕಂಥ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ಮತ್ತು ಮುಖ್ಯಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದಾರೆ. ಏನಂತ ಅಂದರೆ, ಕಳೆದ ಬಾರಿ ನೀವು ಏನು ಇದು ಮಾಡಿದ್ದೀರಾ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಏನೇನಾಗಿದೆ ಲೆಕ್ಕಾಚಾರ ಕೊಡಿ ಅಂತ. ಬಟ್ ಅದು ಯಾವುದೂ ಕೊಡೋಕ್ಕೆ ಕೆಲವರು ಸಿದ್ಧ ಇಲ್ಲ. ಆದರೆ ನಾನು ತಿಳಿದ ಮಟ್ಟಿಗೆ ಆವಾಗಲೇ ಮಾಜಿ ಅಧ್ಯಕ್ಷರಾದ ಮದನ್ರವರು ಒಂದು ಮಾತು ಹೇಳಿದ್ರು. ಏನಂತ, ನಿಮ್ಮ ಅಭಿವೃದ್ಧಿಗೆ ಏನು ಸಲಹೆ ಇದೆ ಅದು ಕೊಡಿ ಅಂತ. ಅದಕ್ಕೆ ನಾನು ಮೊದಲನೇದಾಗಿ ಸ್ವಾಗತ ಬಯಸ್ತೀನಿ. ಯಾಕೆಂದರೆ ನಾವು ಚುನಾಯಿತ ಪ್ರತಿನಿಧಿ ಆದಾಗ ಮೂಲಭೂತ ಸೌಕರ್ಯ ಒದಗಿಸೋದು ಸಾರ್ವಜನಿಕರಿಗೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಕಳೆದ ಬಾರಿ ಆಗಿರ್ತಕ್ಕಂಥ ಒಂದು ನೋವಿನ ಸಂಗತಿ ಏನಪ್ಪ ಅಂದರೆ, ಕೆಲವರು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಇವತ್ತಿನ ದಿನ ನಾವು ಟಿ ನರಸೀಪುರದಲ್ಲಿ ಸ್ವಚ್ಛತೆಯಲ್ಲಿ ನಂಬರ್ 1 ಹೆಗ್ಗಳಿಕೆ ಪಡೆದಿದ್ದೀವಿ. ಅದನ್ನು ಪ್ರಶಸ್ತಿ ಕೂಡ ನಾವು ಪಡೆದಿದ್ದೀವಿ ಹಿಂದೆ ಚೇತನ್ ಇದ್ದವರ ಸಂದರ್ಭದಲ್ಲಿ. ಆ ಒಂದು ಮಲಬದ್ಧತೆಯನ್ನು ಗೋರಿರ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರು ಮತ್ತು ಅವರು ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಕ್ಕಳುಗಳು ಯಾರೂ ಕೂಡ ಮುಂದಿನ ದಿನದಲ್ಲಿ ಈ ಮಲಬದ್ಧತೆ ಇರ್ಬೋದು, ರಸ್ತೆ ಬದಿಲಿ ಕಸ ಗುಡಿಸೋಂಥದ್ದು ಇರ್ಬೋದು, ಚಪ್ಪಲಿ ಹೊಳೆಯೋಂಥದ್ದು ಇರ್ಬೋದು, ಯಾರು ಕೂಡ ಮಾಡಬಾರ್ದು. ಅವರು ಕೂಡ ಚಪ್ಪಲಿ ಹೊಳೆಯೋಂಥ ಮಕ್ಕಳುಗಳು ಕೂಡ ಇವತ್ತು ನಮ್ಮ ತಾಲೂಕು ದಂಡಾಧಿಕಾರಿ ಆಗಿರೋದು, DC ಆಗಿರೋದು ಹಲವಾರು ಉದಾಹರಣೆಗಳಿದೆ. ಇದಕ್ಕೆ ನಮ್ಮೆಲ್ಲರಿಗೂ ಇವತ್ತು ಮಾತಾಡೋಕೆ ಹಕ್ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿದೆ. ನಾನು ಏನಕ್ಕೆ ಈ ಮಾತನ್ನ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದರೆ, ಆ ಮಕ್ಕಳಿಗೆ ಕಳೆದ ಬಜೆಟ್ನಲ್ಲಿ ನೀವು 1,20,000 ರೂಪಾಯಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎತ್ತು ಮಡಗಿದ್ರು ಅಲ್ವಾ? ಆ ಮಕ್ಕಳಿಗೆ 1,20,000 ರೂಪಾಯಿ ಬಜೆಟ್ಲಿ ಎತ್ತು ಮಡಗಿದಾಗ ನೀವು 5 ರಿಂದ 6 ಜನ ಮಕ್ಕಳಿಗೆ ನೀವು ಆ ವಿದ್ಯಾಭ್ಯಾಸಕ್ಕೆ ನೀವು ಒಂದು 5,000, 3,000, 2,000 ಹಿಂಗೆ ಕೊಟ್ಟಿದ್ರ. ಕಾರಣ ಏನು? 1,20,000 ರೂಪಾಯಿ ಏನಾಯ್ತು ಅಂತಂದ್ರೆ ನೀವು ಎತ್ತು ಮಡಗಿರ್ತಕ್ಕಂಥ ದುಡ್ಡು ಆ ಮಕ್ಕಳುಗಳಿಗೆ ಪೂರ್ಣ ಪ್ರಮಾಣದಲ್ಲಿ 60 ರಿಂದ 70 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆ ಮಕ್ಕಳುಗಳಿಗೆ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ. ನೀವು ಬಜೆಟ್ಲಿ ಸುಮ್ಮನೆ ನಾಮಕಾವಸ್ಥೆಗೆ ಎತ್ತು ಮಾಡುತ್ತಾ ಇದ್ದೀರಾ, ಇಲ್ಲ ಸಾರ್ವಜನಿಕರಿಗೆ ಬಜೆಟ್ನ ಕರೆದು ಈ ಬಜೆಟ್ನ ಕ್ಲೋಸ್ ಮಾಡಿ ಯಾವುದೇ ರೀತಿ ತೆರೆಯಳೆ ಅಂತ ಕೆಲಸ ಮಾಡ್ತಾ ಇದ್ದೀರೋ ನನಗಂತೂ ಗೊತ್ತಿಲ್ಲ. ಈಗ ನಮ್ಮ ನಾಮಿನಿ ಸದಸ್ಯರುಗಳಿಗೆ ಹೇಳಿದ್ದು ಏನಪ್ಪ ಅಂತ ಅಂದರೆ, ಹೋದ ಸರಿ ಏನು ನಡೆದಿದೆ ಸಭೆ ಮಾಡಿದಾಗ ಏನೇನು ಅಜೆಂಡಾದಲ್ಲಿ ಮಾತಾಡಿದಿರಿ ಅದರಲ್ಲಿ ಎಷ್ಟು ಕೆಲಸಗಳಾಗಿದ್ದು ಅಂತ ಕೇಳವ್ರೆ. ಮಾಜಿ ಅಧ್ಯಕ್ಷರು ಹೇಳ್ತಾವ್ರೆ, ಈ ಸರಿದಿ ಇಷ್ಟೊಂದು ಬಂದ್ಬಿಟ್ಟದ ಅಂತ ಹೇಳ್ತಾವ್ರೆ. ಸತ್ಯಕ್ಕೆ ದೂರವಾದದ್ದು ಅದು 2ನೇ ಮಾತು. ಏನಪ್ಪ ಅಂತ ಅಂದರೆ, ಹೋದ ಸರಿ ಕಮನ್ ಗೇಟ್ ಕೇಳಿದ್ವಿ, ಹಾಗೆ ಇನ್ನೂ ಬೇರೆ ಬೇರೆ ಕಾಮಗಾರಿಗಳನ್ನ ಅದರಲ್ಲಿ ಎಷ್ಟು ಕೆಲಸ ಆಗಿದೆ ಅಂತ ಹೇಳಿ ಮುಂದಿನ ಸಬ್ಜೆಕ್ಟ್ ಬಂದಾಗ ಏನೇನು ಮಾಡಬೇಕು ಅನ್ನೋದನ್ನು 2 ನಿಮಿಷ 3 ನಿಮಿಷದಲ್ಲಿ ತೀರ್ಸೋಣ. ಹೋದ ಸರಿ ಏನಾಗಿದ್ದು ಓದಿ ನೋಡೋಣ. ಅಥವಾ ನಾನು ಮೊನ್ನೆ ಚೀಫ್ ಆಫೀಸರು, ಅಧ್ಯಕ್ಷರು, ಸದಸ್ಯರುಗಳ ಜೊತೆಲಿ ಮಾತಾಡಿದೆ. ಏನಂತ ಮಾತಾಡಿದೆ? ಹೋದ ಸರಿ ಏನೇನು ಕೆಲಸಗಳಾಗಿದ್ದವೋ ಕೆಲಸ ಆಗಿದೆ. ಬಾಬು ಜಗಜೀವನರಾಮ್ ಸ್ಟ್ಯಾಚು ಹತ್ರ CC ಕ್ಯಾಮ್ರಾ ಅಥವಾ ಇನ್ನೆಲ್ಲೆಲ್ಲ ಆಗಬೇಕು ಅದಾಗದ. ಕಮನ್ ಬೋರ್ಡ್ದು ಎಲ್ಲೆಲ್ಲಿ ಸ್ಥಳ ಗುರುತು ಮಾಡಬೇಕು. ಈಗ ಎಡಗುಂಡಿ ಹತ್ರ ಎಲ್ಲಿದೆ, ಈ ಕಡೆ ನಿಲ್ಸೋಗೆ ಕಡೆ ಎಲ್ಲಿದೆ ಜಾಗ ಅನ್ನೋದನ್ನು ಮೊದಲು ಗುರುತು ಮಾಡಿಕೊಂಡು ಅಲ್ಲಲ್ಲಿ ಕಮಾನ್ಗೆ ಇದನ್ನು ಸ್ವಾಗತ ಬೋರ್ಡ್ನ ಹಾಕಬೇಕು ಅಂತ ಕೂಡ ನನ್ನೊಂದು ಮಾತಾಡಿದ್ರು. ದಯಮಾಡಿ ಈ ಸಾರಿ ನಮ್ಮ ಸ್ಥಳನ ಗುರುತು ಮಾಡಿ, ನಮ್ಮ ಮುಂಚೆ ಯಾವ್ಯಾವ ಎಷ್ಟೆಷ್ಟು ದೂರ ಬರುತ್ತೆ ಅನ್ನೋದನ್ನು ಸರ್ವೆ ಮಾಡಿ ಗುರುತು ಮಾಡಿ ಮುಂದಿನ ಸರಾರು ಕೂಡ ಈ ಒಂದು ಸ್ವಾಗತ ಬೋರ್ಡ್ನ ಹಾಕಬೇಕು ಅಂತ ನನ್ನ ಮೊದಲನೇ ಮನವಿ.